ನವರಾತ್ರಿ ಹಬ್ಬದ 7ನೇ ದಿನದಂದು ದುರ್ಗಾದೇವಿಯ ಭಯಂಕರ ರೂಪವಾದ ಕಾಳರಾತ್ರಿಯನ್ನು ಪೂಜಿಸಲಾಗುತ್ತದೆ. ಪ್ರಸ್ತುತ ಸಮಸ್ತ ನಾಡಿನ ಜನರು ಶಾರದೀಯ ನವರಾತ್ರಿ ಹಬ್ಬದ ಸಂಭ್ರಮದಲ್ಲಿದ್ದಾರೆ. 9 ದಿನದ ನವರಾತ್ರಿ ಹಬ್ಬದಲ್ಲಿ 7ನೇ ದಿನವನ್ನು ಆಚರಿಸಲಾಗುತ್ತದೆ. ನವರಾತ್ರಿ ಹಬ್ಬದ 7ನೇ ದಿನವನ್ನು ದುರ್ಗಾದೇವಿಯ ಭಯಂಕರ ರೂಪವಾದ ತಾಯಿ ಕಾಳರಾತ್ರಿಗೆ ಸಮರ್ಪಿಸಲಾಗಿದೆ. ಅಂದರೆ ನವರಾತ್ರಿಯ 7ನೇ ದಿನದಂದು ಕಾಳರಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಈಕೆ ದುಷ್ಟರನ್ನು ಸಂಹಾರ ಮಾಡುವುದರಿಂದ ದುರ್ಗೆಯ ಈ ರೂಪವನ್ನು ಕಾಳರಾತ್ರಿ ಎಂದು ಕರೆಯಲಾಗುತ್ತದೆ. ಅಲ್ಲದೆ ಭಕ್ತರಿಗೆ ಶುಭ ಫಲವನ್ನು ಕರುಣಿಸುತ್ತಾಳೆ. ಈ ಕಾರಣಕ್ಕಾಗಿ ಕಾಳರಾತ್ರಿಯನ್ನು ಶುಭಂಕರಿ ಎಂದು ಕರೆಯಲಾಗುತ್ತದೆ. ಕಾಳರಾತ್ರಿ ದೇವಿಯ ಸ್ವರೂಪ ಎಂದರೆ ದುರ್ಗಾದೇವಿಯ 7ನೇ ಶಕ್ತಿಯನ್ನು ಕಾಳರಾತ್ರಿ ಎಂದು ಕರೆಯಲಾಗುತ್ತದೆ. ಅಂದರೆ ಅವರ ದೇಹದ ಬಣ್ಣವು ದಟ್ಟವಾದ ಕತ್ತಲೆಯಂತೆ ಸಂಪೂರ್ಣವಾಗಿ ಕಪ್ಪಗಾಗಿರುತ್ತದೆ. ಆಕೆಯ ಹೆಸರು ಆಕೆಯ ರೂಪದಿಂದಲೇ ಬಂದಿದೆ. ದುರ್ಗಾದೇವಿಯ 7ನೇ ರೂಪವಾದ ಕಾಳರಾತ್ರಿ ರೂಪವು 3 ಕಣ್ಣುಗಳನ್ನು ಹೊಂದಿದೆ. ತಲೆ ಕೂದಲನ್ನು ಚಲ್ಲಾಪಿಲ್ಲಿಯಾಗಿ ಹರಡಿಕೊಂಡಿರುತ್ತಾಳೆ. ಕೊರಳಲ್ಲಿ ರುಂಡಗಳ ಮಾಲೆಯನ್ನು ಧರಿಸಿರುತ್ತಾಳೆ. ಆಕೆಯ ರೂಪವೇ ನೋಡಲು ಭಯಂಕರ. ಸಾವಿನಿಂದಲೂ ರಕ್ಷಿಸಬಲ್ಲ ಶಕ್ತಿ ಇರುವ ಈಕೆ ಭಕ್ತರ ಭಯ ಮತ್ತು ರೋಗಗಳನ್ನು ನಾಶಪಡಿಸುತ್ತಾಳೆ. ಇದರೊಂದಿಗೆ ದೆವ್ವ, ಅಕಾಲಿಕ ಮರಣ, ರೋಗ, ದುಃಖ ಇತ್ಯಾದಿ ಎಲ್ಲ ರೀತಿಯ ಸಮಸ್ಯೆಗಳಿಂದಲೂ ಈಕೆಯ ಪೂಜೆಯಿಂದ ಮುಕ್ತಿ ಪಡೆಯಬಹುದು. ಕಾಳರಾತ್ರಿ ಪೂಜೆಯ ಮಹತ್ವ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕಾಳರಾತ್ರಿ ದೇವಿಯನ್ನು ಪೂಜಿಸುವುದರಿಂದ ಒಬ್ಬರು ಎಲ್ಲ ಸಾಧನೆಯನ್ನು ಸಾಧಿಸುತ್ತಾರೆ. ಕಾಳರಾತ್ರಿ ಪೂಜೆಯ ಮಹತ್ವ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕಾಳರಾತ್ರಿ ದೇವಿಯನ್ನು ಪೂಜಿಸುವುದರಿಂದ ಒಬ್ಬರು ಎಲ್ಲ ಸಾಧನೆಗಳನ್ನು ಸಾಧಿಸುತ್ತಾರೆ. ತಂತ್ರ ಮಂತ್ರದ ಸಾಧಕರು ವಿಶೇಷವಾಗಿ ತಾಯಿ ಕಾಳರಾತ್ರಿಯನ್ನು ಪೂಜಿಸುತ್ತಾರೆ. ಅದೇ ಸಮಯದಲ್ಲಿ ಕಾಳಿ ದೇವಿಯನ್ನು ಪೂಜಿಸುವ ಮೂಲಕ ವ್ಯಕ್ತಿಯು ಭಯದಿಂದ ಮುಕ್ತನಾಗುತ್ತಾನೆ. ತಾಯಿ ಕಾಳಿ ತನ್ನ ಭಕ್ತರನ್ನು ಅಕಾಲಿಕ ಮರಣದಿಂದ ರಕ್ಷಿಸುತ್ತಾಳೆ ಎನ್ನುವ ನಂಬಿಕೆಯಿದೆ. ಇನ್ನು ಕಾಳರಾತ್ರಿ ಪೂಜೆಯ ವಿಧಾನ ಎಂದರೆ ನವರಾತ್ರಿ 7ನೇ ದಿನದಂದು ಬೆಳಗ್ಗೆ ಸ್ನಾನ ಮಾಡಿ ಪೂಜೆಗೆ ಸಿದ್ಧರಾಗಿ ಪೀಠದ ಮೇಲೆ ಕಾಳರಾತ್ರಿ ದೇವಿಯ ವಿಗ್ರಹವನ್ನು ಅಥವಾ ಫೋಟೋವನ್ನು ಅಥವಾ ದೇವಿಯ ಫೋಟೋವನ್ನು ಅಥವಾ ವಿಗ್ರಹವನ್ನು ಇಡಿ. ಗಂಗಾಜಲ ಸಿಂಪಡಿಸುವ ಮೂಲಕ ದೇವಿಯನ್ನು ಶುದ್ಧಗೊಳಿಸಿ. ಈಗ ಕುಂಕುಮ, ಅಕ್ಷತೆ, ದೀಪ ಮತ್ತು ಧೂಪವನ್ನು ನೀಡಿ. ಈಕೆಗೆ ಪ್ರಿಯವಾದ ಬೆಲ್ಲವನ್ನು ನೈವೇದ್ಯವಾಗಿ ಅರ್ಪಿಸಿ. ದೇವಿಗೆ ಪೂಜೆಯಲ್ಲಿ ರಾತ್ರಿ ರಾಣಿ ಹೂಗಳನ್ನು ಅರ್ಪಿಸಬೇಕು. ಹೂ ನೈವೇದ್ಯವನ್ನು ಅರ್ಪಿಸಿದ ಬಳಿಕ ಕಲಿಸ ಮತ್ತು ಮಂತ್ರಗಳನ್ನು ಪಠಿಸಿ. ಬಳಿಕ ತಾಯಿಗೆ ಶ್ರದ್ಧಾಭಕ್ತಿಯಿಂದ ಆರತಿಯನ್ನು ಮಾಡಿ. ಕಾಳರಾತ್ರಿ ಮಂತ್ರೆಯನ್ನು ಪಠಿಸುವಾಗ ಕೆಂಪು ಬಣ್ಣದ ಆಸನವನ್ನು ಬಳಸುವುದು ಮತ್ತು ಕೆಂಪು ಚಂದನದ ಜಪಮಾಲೆ ಅಥವಾ ರುದ್ರಾಕ್ಷಿ ಮಾಲೆಯನ್ನು ಬಳಸುವುದು ಉತ್ತಮ. ಇನ್ನು ಕಾಳರಾತ್ರಿ ದೇವಿಯ ಪ್ರಸಾದ ಮತ್ತು ಮಂತ್ರ. ನವರಾತ್ರಿಯ 7ನೇ ದಿನದಂದು ದೇವಿಗೆ ಕ್ಷೀರವನ್ನು ನೈವೇದ್ಯ ಮಾಡಬೇಕು. ಮಾತೃದೇವತೆಗೆ ಆಯಾ ಋತುಮಾನಕ್ಕೆ ದೊರೆಯುವ ಹಣ್ಣುಗಳನ್ನು ಸಹ ಅರ್ಪಿಸಬಹುದು. ಸಂಜೆ ಅಮ್ಮನಿಗೆ ಕಿಚಡಿ ನೈವೇದ್ಯ ಮಾಡಬೇಕು. ದೇವಿಯನ್ನು ಪೂಜಿಸುವ ಮೊದಲು ಅವಳನ್ನು ಧ್ಯಾನಿಸುತ್ತಾ ಈ ಮಂತ್ರವನ್ನು ಪಠಿಸಿ. ಓಂ ದೇವಿ ಕಾಲರಾತ್ರೈ ನಮಃ. ಓಂ ದೇವಿ ಕಾಲರಾತ್ರೈ ನಮಃ. ಎಕ್ವೇನಿ ಜಪಕಾರ್ನಪುರ ನಗ್ನ ಕರಾಸಿಸ್ತ ಲಂಬೋಸ್ಥಿತ ಕಾರ್ಣಿಕ ಕರ್ಣಿ ಪಾದೋಲ್ಲಸೋಲ್ಲಾಸಹ ಕಂಠಕುಬ್ಜಾನ ವರ್ಧನ್ ಮುರ್ಧಂ ಧ್ವಜ ಕೃಷ್ಣ ಕಾಳರಾತ್ರಿ ಭಯಂಕರಿ. ಇನ್ನು ಕಾಳರಾತ್ರಿ ದೇವಿಯ ಕಥೆ ಎಂದರೆ ರಕ್ತ ಬೀಜಾಸುರರನ್ನು ಸಂಹಾರ ಮಾಡುವುದಕ್ಕಾಗಿ ದುರ್ಗಾದೇವಿಯು ಕಾಳರಾತ್ರಿಯ ರೂಪದಲ್ಲಿ ಅವತರಿಸಿರುತ್ತಾಳೆ. ರಕ್ತ ಬೀಜಾಸುರರನ್ನು ಕೊಂದು ರಕ್ತ ಬೀಜಾಸುರನ ರಕ್ತದ ಒಂದು ಹನಿಯೂ ಕೆಳಗೆ ಬೀಳದಂತೆ ಕುಡಿದು ಮದದಿಂದ ನರ್ತಿಸುತ್ತಾಳೆ. ಶಿವನ ಎದೆ ಮೇಲೆ ಕಾಲಿಟ್ಟ ನಂತರ ಆಕೆಯು ಸಹಜ ಸ್ಥಿತಿಗೆ ಬರುತ್ತಾಳೆ. ದಂತಕಥೆಯ ಪ್ರಕಾರ ರಾಕ್ಷಸರಾದ ಶಂಭು, ನಿಶುಂಭ ಮತ್ತು ರಕ್ತ ಬೀಜಾಸುರರ ಅಟ್ಟಹಾಸ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇರುತ್ತದೆ. ಇದರಿಂದ ಆತಂಕಗೊಂಡ ದೇವತೆಗಳೆಲ್ಲ ಶಿವನ ಬಳಿ ಕಾಪಾಡುವಂತೆ ಬೇಡಿಕೊಳ್ಳುತ್ತಾರೆ. ರಾಕ್ಷಸರನ್ನು ಸಂಹರಿಸಿ ತನ್ನ ಭಕ್ತರನ್ನು ರಕ್ಷಿಸುವಂತೆ ಶಿವನು ಪಾರ್ವತಿಯನ್ನು ಕೇಳಿದನು. ಶಿವನ ಸಲಹೆಯಂತೆ ಪಾರ್ವತಿಯು ದುರ್ಗೆಯ ರೂಪವನ್ನು ತೆಗೆದುಕೊಂಡು ಶಂಭು, ನಿಶುಂಭರನ್ನು ಕೊಂದಳು. ಆದರೆ ದುರ್ಗಾದೇವಿಯು ರಕ್ತ ಬೀಜಾಸುರನ್ನು ಕೊಂದ ತಕ್ಷಣ ಆತನ ದೇಹದಿಂದ ಹೊರಬಂದ ರಕ್ತದಿಂದ ಲಕ್ಷಗಂಟಲೆ ಬೀಜಾಸುರರು ಉತ್ಪತ್ತಿಯಾದರು. ಇದನ್ನು ನೋಡಿದ ದುರ್ಗಾಮಾತೆಯು ತನ್ನ ತೇಜಸ್ಸಿನಿಂದ ಕಾಳರಾತ್ರಿಯನ್ನು ರಚಿಸಿದಳು. ಇದಾದ ನಂತರ ದುರ್ಗಾದೇವಿಯು ರಕ್ತ ಬೀಜಾಸುರನ್ನು ಕೊಂದಾಗ ಕಾಳರಾತ್ರಿಯು ಆತನ ದೇಹದಿಂದ ಹೊರಬಂದಿದ್ದ ರಕ್ತವನ್ನು ತನ್ನ ಬಾಯಿಯಲ್ಲಿ ತುಂಬಿಕೊಂಡು ರಕ್ತ ಬೀಜಾಸುರನ್ನು ಸೀಳಿ ಕೊಂದಳು.